ನಮಸ್ಕಾರ. ಕರ್ನಾಟಕ ವಿಶೇಷ ಚೇತನರ ಮಕ್ಕಳೊಂದಿಗೆ ಮತ್ತಷ್ಟು ವಿಶೇಷವಾಗಿ ಇಷ್ಟವಾದ ಗಿಲ್ಲಿ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಒಂದು ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಎಲ್ಲ ಕಾರ್ಯಕ್ರಮದೊಳಗೂ ಕೂಡ ಗಿಲ್ಲಿ ಗೆಸ್ಟ್ ಆಗಿ ಹೋಗಿರ್ತಾನೆ. ಆದರೆ ಇದು ಭಾಳ ವಿಶೇಷವಾಗಿರುವಂಥ ಗೆಸ್ಟು. ಈ ಒಂದು ಗೆಸ್ಟ್ಗೆ ಹೋಗಿರುವಂಥ ಕಾರಣಕ್ಕೋಸ್ಕರ ಮತ್ತಷ್ಟು ಹೃದಯಗಳನ್ನು ಗೆದ್ದಿರುವಂಥ ಗಿಲ್ಲಿ ಏನಪ್ಪ ಅಂದ್ರೆ ವಿಶೇಷವಾಗಿ ಅಲ್ಲಿ ಮೈಸೂರಲ್ಲಿ ಇವತ್ತು ನೀನು ನಡೆದಿರುವಂಥ ಕಾರ್ಯಕ್ರಮ ಅದು. ಆ ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ. ಯಾವ ಸಂಸ್ಥೆಪ್ಪ ಅಂದ್ರೆ ವಿಶೇಷ ಚೇತನರ ಮಕ್ಕಳ ಸಂಸ್ಥೆ. ವಿಶೇಷ ಚೇತನರು ಅಂದರೆ ಯಾರು? ಬುದ್ಧಿಮಾಂದರು, ಅಂಗವಿಕಲರು ಮತ್ತು ಶ್ರವಣ ದೋಷವುಳ್ಳಂತಹ ಅಥವಾ ಶ್ರವಣ ದೋಷ ಇರುವಂತಹ ವ್ಯಕ್ತಿಗಳು ಅಂದ್ರಪ್ಪ ಅವರಿಗೆ ಯಾವುದೇ ರೀತಿಯ ಒಂದು ಈ ಜೀವಮಾನದ ಬಗ್ಗೆನೇ ಅರಿವಿರಂಗಿಲ್ಲ. ಅವರಿಗೆ ಸಮಾಜದ ಬಗ್ಗೆ ಅರಿವಿರಂಗಿಲ್ಲ. ಈ ಸಮಾಜದಲ್ಲಿ ಕೆಟ್ಟದ್ದಿದೆ, ಒಳ್ಳೆಯದಿದೆ, ನಾನು ಈ ರೀತಿ ಬೆಳಿಬೇಕು, ಆ ರೀತಿ ಬೆಳಿಬೇಕು, ಏನೂ ಇಲ್ಲ. ಅವರ ಜೀವನ ಏನು? ಊಟ ಕಾಣುತ್ತೆ, ಅವಾಗ ಊಟ ಹಸುವಾಗುತ್ತೆ ಅವರಿಗೆ. ಯಾರಾದರೂ ಮಕ್ಕೊಂಡಿದ್ದು ನೋಡ್ರೆ ಅವಾಗ ನಾನು ಮಕ್ಕೋಬೇಕು ಅನ್ಸುತ್ತೆ. ಸೊ ಬುದ್ಧಿಮಾಂದ್ಯರು ಅಂದಾಗ ಅವರಿಗೆ ಜಗತ್ತಿನ ಜ್ಞಾನವೇ ಇರಂಗಿಲ್ಲ. ಸೊ ಅವರಿಗೆ ನಾವು ವಿಶೇಷ ಚೇತನರು ಅಂತೇಳಿ ಕರಿತೀವಿ. ಅಂತಹ ವಿಶೇಷ ಚೇತನರ ಸಂಸ್ಥೆಗೆ ಗಿಲ್ಲಿ ಭೇಟಿ ಕೊಟ್ಟಿರ್ತಾನೆ. ಆ ವಿಶೇಷ ಸಂಸ್ಥೆಯ ಹೆಸರು ಏನಪ್ಪ ಅಂತಂದ್ರೆ ರೋಟ್ರಿ ಮೈಸೂರು ಮಿಡ್ ಡೌನ್ ಅಂತೇಳಿ ಹೆಸರು ಅದರದ್ದು. ಆ ಒಂದು ನೀವು ನೋಡ್ತಿರ್ಬೋದು, ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ರೋಟ್ರಿ ಮೈಸೂರು ಮಿಡ್ ಡೌನ್. ಅದು ಏನು ಮಾಡುತ್ತಪ್ಪ, ಆ ಸಂಸ್ಥೆಯಲ್ಲಿ ಎಲ್ಲ ಅಂಗವಿಕಲ ಮಕ್ಕಳು ಮತ್ತು ಬುದ್ಧಿಮಾಂದ್ಯ ಮಕ್ಕಳು ಎಲ್ಲರೂ ಕೂಡಿರ್ತಾರೆ. ಅವ್ರನ್ನ ಖುಷಿ ಪಡೋದಕ್ಕೋಸ್ಕರ ಆ ಒಂದು ಸಂಸ್ಥೆ ಗಿಲ್ಲಿಯನ್ನು ಇನ್ವೈಟ್ ಮಾಡಿರ್ತಾರೆ, ಅಂದರೆ ಆಹ್ವಾನವನ್ನು ಕೊಟ್ಟಿರ್ತಾರೆ. ನೋಡ್ರಿ, ನಾನು ಎಷ್ಟೋ ಸ್ಟಾರ್ಗಳನ್ನು ನೋಡಿದ್ದೀನಿ, ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಯಾರು ಕೂಡ ಹೋಗಂಗಿಲ್ಲ. ಯಾಕಪ್ಪ ಅವ್ರು ಯಾವಾಗ ಏನು ಮಾಡಿಬಿಡ್ತಾರೆ ಗೊತ್ತಾಗಲ್ಲ. ಆ ಖುಷಿಯೊಳಗೆ ಗಿಲ್ಲಿಯನ್ನು ಹಿಡ್ಕೊಂಡು ತಪ್ಪಿಕೊಂಡ್ಬಿಡ್ತಾರೆ. ಆದರೆ ಗಿಲ್ಲಿ ವ್ಯಕ್ತಿತ್ವ ಎಂಥದಪ್ಪ ಅಂತಂದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಯಾನ. ಈಗ ಚಲೋ ಬುದ್ಧಿ ಇರುತ್ತಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಹೋದ್ರೆ ಏನಾರು ಕಾಮಿಡಿ ಮಾಡ್ಬೋದು, ಏನಾರು ಡ್ಯಾನ್ಸ್ ಮಾಡ್ಬೋದು, ಅವ್ರನ್ನ ಖುಷಿ ಪಡಿಸ್ಬೋದು. ಬಟ್ ಇವ್ರನ್ನ ಏನಂತ ಖುಷಿ ಪಡಿಸ್ತೀರಿ ನೀವು? ಅವ್ರು ಏನಿಲ್ಲ, ಸುಮ್ಮನೆ ನೋಡಿ ಹಿಂಗಂದ್ರೆ ಅವ್ರು ಹಿಂಗೆ ಅಂತಾರೆ, ನೋಡಿ ನಕ್ಕರೆ ಅವರು ನೋಡಿ ನಗ್ತಾರೆ, ಹಾಡು ಹೇಳಿದ್ರೆ ಅವರು ಒಳ್ಳೆ ಹಾಡು ಹೇಳ್ತಾರೆ. ಸೊ ಅಂತಹ ಪರಿಸ್ಥಿತಿ ಒಳಗೆ ಈ ಗೆಸ್ಟಾಗಿ ಹೋಗಿರುವಂಥ ವ್ಯಕ್ತಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಆದರೂ ಕೂಡ ಗಿಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ದೊಡ್ಡವರೆಲ್ಲರೂ ಕಾಲು ಸಿಡ್ಸಿದಂಗಿಲ್ಲ. ಅಂಥ ಕಾರ್ಯಕ್ರಮಕ್ಕೆ ಬಂದು ನಾನೇ ಮಾಡಲೋ ಮರ, ಅಲ್ಲಿ ಅವರೊಂದು ಮಾತಾಡ್ತಾರೆ, ನಾವೊಂದು ಮಾತಾಡೋದು, ಅಲ್ಲಿ ಹುಡುಗರನ್ನು ಸುಮ್ಮನೆ ಕುಂದ್ರಾಗಲ್ಲ. ಅವ್ರ ಜೊತೆಗೆ ಏನು ಮಾಡೋದೈತೆ ಅಂತೇಳಿ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ. ಬಟ್ ನಿಜವಾಗ್ಲೂ ಹೃದಯಕ್ಕೆ ಮತ್ತಷ್ಟು ಇಷ್ಟವಾಗ್ಯಾನ ಗಿಲ್ಲಿ, ಹೃದಯಕ್ಕೆ ಮತ್ತಷ್ಟು ಹತ್ತಿರವಾದಂಥ ಗಿಲ್ಲಿ. ಯಾಕಪ್ಪ ಅಂದರೆ ಇಂತಹ ಕಾರ್ಯಕ್ರಮಗಳು ಯಾವುದೇ ದೊಡ್ಡ ಸ್ಟಾರ್ಗಳು ಬರಂಗಿಲ್ಲ, ನನ್ನ ಅನಾಲಿಸಿಸ್ ಪ್ರಕಾರ ಬರಂಗಿಲ್ಲ. ಸೊ ಆದರೂ ಕೂಡ ಗಿಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಾನ, ತುಂಬ ಇಷ್ಟ ಆಯಿತು. ಆ ಕಾರ್ಯಕ್ರಮ ಕೂಡ ಮೈಸೂರಲ್ಲಿ ನಡೆದಿರುವಂಥದ್ದು. ಆ ಮೈಸೂರಿನ ಸಂಸ್ಥೆಯವರು, ಆ ಒಂದು ರೋಟ್ರಿ ಮೈಸೂರು ಮಿಡ್ ಟೌನ್ ಎನ್ನುವಂಥ ಸಂಸ್ಥೆಯವರು ಗಿಲ್ಲಿಗೂ ಕೂಡ ಸನ್ಮಾನವನ್ನು ಮಾಡ್ತಾರೆ. ಆ ಸನ್ಮಾನ ದೊಡ್ಡದಲ್ಲ, ಆತ ಬಂದನಲ್ಲ ಅದೇ ಬಹುದೊಡ್ಡ ಬಹುಮಾನ. ಬಟ್ ಆತನ ನಗುವಲ್ಲಿ ಒಂದು ನಿಷ್ಕಲ್ಮಶವಾದಂತಹ ಪ್ರೀತಿ ಇತ್ತು. ಆ ಮಕ್ಕಳನ್ನು ನೋಡ್ತಿರುವಂಥ ಸಂದರ್ಭ ಆಗಿರಲಿ, ಅಥವಾ ಮಕ್ಕಳಿಗೆ ಎಲ್ಲ ಮಕ್ಕಳು ಗಿಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಟೋಪಿ ಹಾಕಿರ್ತಾರೆ, ಬಿಸಿಲೊಳಗೆ ಕುಂದಿರ್ಬೇಕಂತ, ಅಥವಾ ಆ ಸಂಸ್ಥೆಯ ಒಂದು ಸೂಚನಾ ಪೂರ್ವಕವಾಗಿ ಒಂದು ಟೋಪಿಯನ್ನು ಕೊಟ್ಟಿರ್ತಾರೆ, ಕ್ಯಾಪ್. ಆ ಕ್ಯಾಪ್ ಎಲ್ಲ ಮಕ್ಕಳಿಗೂ ಕೂಡ ಹೆಸರು ಬರ್ಕೊಡ್ತಾನೆ. ಸೊ ಗಿಲ್ಲಿ ಎಷ್ಟು ಒಳ್ಳೆ ಹೃದಯಪ್ಪ ಅಂತಂದ್ರೆ, ಆ ಮಕ್ಕಳು ಒಬ್ಬನು ಹೇಳ್ತಾನೆ ಜೈ ಗಿಲ್ಲಿ ಅಂತಾನ. ಪಾಪ ಆ ಮಗುವಿಗೆ ಏನು ಗೊತ್ತು ಗಿಲ್ಲಿ ಯಾರು, ಏನು ಮಾಡ್ತಾನಾತ ಗೊತ್ತಿಲ್ಲ ಅವನಿಗೆ. ಬಟ್ ಆದರೂ ಅವನ ಕ್ರೇಜ್ ಗೊತ್ತು ಅವನಿಗೆ, ಅವನಂದ್ರೆ ಇಷ್ಟ ಅವನಿಗೆ, ಏನು ಗೊತ್ತಿಲ್ಲ. ಅಲ್ಲಿ ವಯಸ್ಸಿನ ಮಿತಿ ಇಲ್ಲ, ಹೆಣ್ಣುಮಕ್ಕಳಂತ ಭೇದ ಭಾವ ಇಲ್ಲ, ಗಂಡು ಮಕ್ಕಳಂತ ಭೇದ ಭಾವ ಇಲ್ಲ. ಆ ನೋಡ್ಕೊಳ್ಳುವಂಥ ಸಂಸ್ಥೆ ಏನಿರುತ್ತಲ್ಲ, ಆ ಸಂಸ್ಥೆ ಆ ಅದ್ಭುತವಾಗಿ ಆಹ್ವಾನವನ್ನು ಕೊಟ್ಟು ಮಕ್ಕಳೆಲ್ಲರನ್ನು ಕೂಡಿಸಿ ಗಿಲ್ಲಿಯನ್ನು ಕರೆಸಿ ಅಲ್ಲಿ ಭಾಷಣ ಮಾಡಿಸಿ ಎಷ್ಟು ಕ್ರೇಜ್ ಇರ್ಬೋದು ಅಂತ ಗಿಲ್ಲಿದು. ನಾನು ನೋಡಿದ್ದೀನಪ್ಪ, ನಿಜವಾಗ್ಲೂ ಗಿಲ್ಲಿ ನನಗೆ ಮತ್ತಷ್ಟು ಇಷ್ಟವಾಗ್ತಾನೆ. ವಿಶೇಷ ಚೇತನರು ಅಂತಂದ್ರೆ ಅದು ಬೇರೆ ಕತೆ. ಅವು ಹಿಡ್ಕೊಂಡು ತಬ್ಬಿಕೆಂತವ ಗಿಫ್ಟ್ ಕೊಡೋಕೋತಾನೆ ಎಗರಾಡಕತ್ತಿಬಿಟ್ಟ ಹುಡ್ರವು. ಸೊ ಅಂದರೆ ಅವರಿಗೆ ಒಂದಷ್ಟು ಆ ಒಂದು ಕಾರ್ಯಕ್ರಮಗಳು ಭಾಗಿಯಾಗೋದು ಭಾಳ ದೊಡ್ಡ ಕಷ್ಟ. ಯಾಕಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಸೊ ಆದರೂ ಕೂಡ ಗಿಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರೆ ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿರುವಂಥವ್ರನ್ನೆಲ್ಲ ನಾನು ಮನೋರಂಜನೆ ಮಾಡಬೇಕು, ಆ ಮಕ್ಕಳಿಗೋಸ್ಕರನಾದರೂ ಹೋಗಬೇಕು. ನಿಜವಾಗ್ಲೂ ಹೇಳ್ತೀನಿ, ಗಿಲ್ಲಿ ಏನಾದರೂ ಕೊಟ್ಟಿರ್ಬೋದು, ಅಥವಾ ಆ ಒಂದು ಸಂಸ್ಥೆಗೆ ಹೋಗಿರುವಂಥ ಕಾರಣಕ್ಕೋಸ್ಕರ ಆ ಮಕ್ಕಳೆಲ್ಲರನ್ನು ನೋಡಿ ಪಾಪ ಒಂಥರ ಏನಪ್ಪ ಜಗತ್ತು ಹಿಂಗೆಲ್ಲ ಐತೆ, ನಾವೆಲ್ಲ ಹಿಂಗೆ ಮಾಡಕತ್ತೀವಿ. ಅವ್ರು ನೋಡಿದ್ರೆ ಅವ್ರಿಗೆ ತಂದೆ ತಾಯಿಗಳದ್ದು ಕೂಡ ಅರಿವಿರಂಗಿಲ್ಲ ಪಾಪ ಆ ಮಕ್ಕಳಿಗೆ. ಅಲ್ಲಿ ದೊಡ್ಡವ್ರು ನೋಡ್ಬೋದು ನೀವೆಲ್ಲ, ದೊಡ್ಡ ಹುಡುಗಿಯರು ಕೂಡ ಇದ್ದಾರೆ, ಹುಡುಗರು ಕೂಡ ಇದ್ದಾರೆ. ಅವರಿಗೆ ಆದಂಥ ಒಂದು ಕ್ರೀಡಾ ಮನೋಭಾವನೆ ಬರಲಿ ಅಂತೇಳಿ ಕ್ರೀಡಾ ಬಾಂಧವ್ಯ ಅಂತೇಳಿ ನಡೆಸಿದ್ರು ಆ ಕಾರ್ಯಕ್ರಮ. 2026 ವರ್ಷ ನಡೆಸ್ತಾರಂತೆ. ಈ ವರ್ಷ ನಡೆಸಿದ್ರು. ಗೆಸ್ಟ್ ಆಗಿ ಆ ಒಂದು ಸಂಸ್ಥೆಯ ಚೇರ್ಮನ್ರು, ಅಧ್ಯಕ್ಷರು ಆ ಗಿಲ್ಲಿಯನ್ನು ಕರೆಸ್ತಾರೆ. ನೋಡ್ರಿ ಅವ್ರದ್ದು ಎಷ್ಟು ದೊಡ್ಡ ಹೃದಯ ಇರ್ಬೋದು, ಮಕ್ಕಳಿಗೆ ಅವನನ್ನು ತೋರಿಸ್ಬೇಕಂತೇಳಿ. ಗಿಲ್ಲಿಯನ್ನು ತೋರಿಸಿದ್ರೆ ಎಷ್ಟು ಕ್ರೇಜ್ ಇರ್ಬೋದು ಗಿಲ್ಲಿಯನ್ನು. ಅವರು ಕೂಡ ಬಿಗ್ ಬಾಸ್ ನೋಡ್ತಿದ್ರೇನೋ ಮೋಸ್ಟ್ಲಿ. ಪಾಪ ನನಗಂತೂ ತುಂಬ ಖುಷಿ ಆಯಿತು. ಆದರೆ ಕೆಲವೊಬ್ಬರಲ್ಲಿ ನಾವು ಕಣ್ಣಲ್ಲಿ ಕಂಡುಹಿಡಿಬೋದು. ಏನಪ್ಪ ಅಂದರೆ ಇವರೆಲ್ಲ ಈಗ ಯಾರ ನಮ್ಮ ಮನೆಗೆ, ಬಡವ್ರ ಮನೆಗೆ ಈ ಸೌಕರ್ಯ ಮಂದಿ ಬಂದಾರಪ್ಪ ಅಂದ್ರೆ ಕೆಳಗೆ ನೋಡ್ತಿದ್ದಂಗೆ ಹೆಂಗೈತೆ ಯವ್ವ ಅಂತ ಹಿಂಗೆ ಮಾತಾಡ್ತಿರ್ತಾವೆ. ಅವು ಸೌಕರ್ಯ ಮನೆಗೆ ಹೋದ್ರೆ ಎಂಥ ಮನೆಯಪ್ಪ, ಇದು ಭಾವನೆಗಳು ಅಂದರೆ ಕಣ್ಣಲ್ಲೇ ಕಂಡುಹಿಡಿಬೋದು ನಾವು. ಅಲ್ಲಿ ಗಿಲ್ಲಿಯ ಕಣ್ಣುಗಳನ್ನು ನಾನು ಕಂಡುಹಿಡಿದೆ. ಆ ಮಕ್ಕಳನ್ನು ನೋಡ್ತಿದ್ದಂಗೆ ಅದನ್ನಲ್ಲಿ ಏನೋ ಒಂದು ಪಾಪ ಎಷ್ಟು ಚೆನ್ನಾಗಿದ್ದಾರಪ್ಪ ಮಕ್ಕಳು,
ಆದರೆ ಹಿಂಗೆ ಮಾಡಿಬಿಟ್ಟಾನಲ್ಲ ದೇವರು, ಆ ಒಂದು 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 ಕರುಣೆ ತೋರುವಂಥ ಫೀಲ್ ಇತ್ತು. ಆ ಮಕ್ಕಳಿಗೆ ಏನಾದರೂ ಒಂದು ನಾನು ಮಾಡಬೇಕಲ್ಲ ಅನ್ನುವಂಥದ್ದೊಂದು ಭಾವನೆ ಇತ್ತು. ಮತ್ತು ಆ ಮಕ್ಕಳ ಮೇಲೆ ಅತಿಯಾದ ಕಾಳಜಿ ಇತ್ತು. ಆ ಮಕ್ಕಳ ಮೇಲೆ ಏನೋ ಒಂದು ಒಲವಿತ್ತು. ಆ ಮಕ್ಕಳ ಮೇಲೆ ಅಪಾರವಾದಂಥ ಪ್ರೀತಿ ತೋರಿಸಿದ. ಬಟ್ ಅದನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಅವನಿಗೆ ಏನಿದ್ರು ಕಾಮಿಡಿ ಮಾಡ್ಬೋದು, ಸಕಲ ಕಲಾ ಒಲಭ ಅನ್ನೋದು ನನಗೆ ಗೊತ್ತು. ಬಟ್ ಸಡನ್ನಾಗಿ ಆ ತರಹದ ಪ್ರೀತಿಗಳು ಸಿಕ್ಕಾಗ, ಆ ರೀತಿಯ ಮೆಚ್ಚುಗೆ ಸಿಕ್ಕಾಗ ಅವ್ರಿಗೇನೋ ಗೊತ್ತಿಲ್ಲ, ಜಗತ್ತಿನ ಜ್ಞಾನನೇ ಗೊತ್ತಿಲ್ಲ. ಸೊ ಅಂಥ ಮಕ್ಕಳು ಪ್ರೀತಿಯನ್ನು ತೋರಿಸಿದಾಗ, ಅಂಥ ಮಕ್ಕಳು ಹತ್ತಿರದಿಂದ ಓಡಿ ಬಂದಾಗ, ಅಂಥ ಮಕ್ಕಳು ಕೂಡ ಜೈ ಗಿಲ್ಲಿ ಅಂದಾಗ ಅದು ಏನಂತ ಪ್ರತಿಕ್ರಿಯೆ ಕೊಡ್ಬೇಕಲ್ಲಿ? ಯಾವುದೇ ಮನುಷ್ಯ ಆಗಲಿ ರಾಜಕಾರಣಿಗಳ ಮುಂದೆ ಎದುರೊಡ್ಡಿ ನಿಂದಿರ್ಬೋದು, ಪೊಲೀಸರ ಮುಂದೆ ಲಾಠಿ ಚಾರ್ಜ್ ಮಾಡಿದಾಗಲೂ ಕೂಡ ಎದುರೊಡ್ಡಿ ನಿಂದಿರ್ಬೋದು, ಶಕ್ತಿ ಬರ್ತದೆ, ಧೈರ್ಯ ಬರ್ತದೆ. ಬಟ್ ನಿಜವಾದ ಪ್ರೀತಿ ಏನಂತಾರೆ, ಯಾವುದೇ ಸ್ವಾರ್ಥವನ್ನು ಬಯಸದೆ, ಯಾವುದೇ ಹಿತಾಸಕ್ತಿಯನ್ನು ಪರಿಗಣಿಸದೆ, ಅವನು ನನಗಿಷ್ಟ, ಆ ಮಗುವಿಗೆ ಏನೋ ಗೊತ್ತಿಲ್ಲ, ಜಗತ್ತೇ ಗೊತ್ತಿಲ್ಲ, ಆದರೆ ಗಿಲ್ಲಿ ಗೊತ್ತು. ಎಂಥ ಹೃದಯ ಮಕ್ಕಳದು. ಸೊ ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ತಲ್ಲಣಾಗಿ ಹೋಗ್ಬಿಡ್ತಾನೆ. ಆ ಕಣ್ಣಲ್ಲಿ ಒಂದು ಫೀಲ್ ಕಾಣಿಸೋದು, ಏನಪ್ಪ ದೇವರು ನೀನು ಈ ರೀತಿ ಮಾಡಿದೆಯಲ್ಲ ಅಂತೇಳಿ. ಸೊ ಅಷ್ಟು ಗಿಲ್ಲಿಯನ್ನು ನಾನು ಅಬ್ಸರ್ವೇಷನ್ ಮಾಡಿದೆ, ಆತನನ್ನು ಪರಿಶೀಲಿಸಿದೆ. ಭಾಳ ನನಗಂತೂ ಇನ್ನೂ ತುಂಬ ಇಷ್ಟ ಆಗೋದು ಗಿಲ್ಲಿ. ಅಂಥ ಕಾರ್ಯಕ್ರಮಗಳಿಗೆ ಯಾವುದೇ ಸ್ಟಾರ್ಗಳು ಹೋಗಂಗಿಲ್ಲ. ಗಿಲ್ಲಿ ಹೋಗ್ಯಾರ, ನಿಜವಾಗ್ಲೂ ಎಷ್ಟು ಇಷ್ಟ ಆದಪ್ಪ, ಮತ್ತೆ ಇಷ್ಟ ಆದ. ನಿಜವಾಗ್ಲೂ ಗಿಲ್ಲಿಯ ಬಹುದೊಡ್ಡ ಅಭಿಮಾನಿ ಇದೆ. ನಾನು ಯಾವುದೋ ಸ್ಟಾರ್ ಅಭಿಮಾನಿ ಅಲ್ಲ, ಗಿಲ್ಲಿ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಆಗ್ತದೆ. ಬಟ್ ಮೊನ್ನೆ ಒಂದು ವಿಡಿಯೋ ಮಾಡಿರೋದ್ರಿಂದ ಎಲ್ಲರೂ ಕೂಡ ನೀವು ಲಾಸ್ಟ್ ವಿಡಿಯೋ ಡಿಲೀಟ್ ಮಾಡಿರಿ ಅಂತ ಕೇಳಿ, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಕೇಳ್ರಿ. ಮೊದಲಿಂದ ವಿಡಿಯೋ ಮಾಡ್ಕೊಂಬಂದ ನಾನು, ನೀವು ಯಾವುದೋ ಒಂದು ವಿಡಿಯೋಕ್ಕೋಸ್ಕರ ಡಿಲೀಟ್ ಮಾಡಿರಿ ಅಂತ ಹೇಳ್ತಾರೆ. ದಯವಿಟ್ಟು ಅಲ್ಲಿ ಹೇಳಿರುವಂಥ ವಿಷಯವನ್ನು ಅರ್ಥ ಮಾಡ್ಕೊಳ್ರಿ. ನಾನು ಯಾವುದೇ ರೀತಿ ಗಿಲ್ಲಿಗೆ ಬೈದಿಲ್ಲ, ಗಿಲ್ಲಿಯನ್ನು ಪ್ರೋತ್ಸಾಹ ಮಾಡೇ ಮಾತಾಡಿದ್ದು ಆಗಿರ್ತದೆ. ಯಾರೇ ಹೇಳಿಕೊಟ್ರು ಕೂಡ ಅವರು ತಿನ್ನೋ ಅಂತಾರನ್ನ ತಿನ್ನಕ್ಕೆ ಬರ್ತೈತೆ. ಸೊ ಹಂಗಲ್ಲ, ನಾನು ನಿಜವಾದ ಪ್ರಾಮಾಣಿಕವಾಗಿರುವಂತಹ ಗಿಲ್ಲಿ ಅಭಿಮಾನಿ ಆಗಿರೋಕ್ಕೋಸ್ಕರ ತಪ್ಪನ್ನು ಕೂಡ ತಿದ್ದಿ ಹೇಳ್ತೀನಿ, ಸರಿಯನ್ನು ಕೂಡ ಎತ್ತಿ ಹೇಳ್ತೀನಿ. ಇದು ನನ್ನ ಕರ್ತವ್ಯ. ನೀವು ಸುಮ್ಮನೆ ಅದನ್ನು ಬಿಟ್ಟು ಡಿಲೀಟ್ ಮಾಡು, ಹಂಗೆ ಮಾಡ್ತೀನಿ, ಇದು ಬ್ಯಾಡೈತೆ. ನೀವೆಲ್ಲೋ ಕೂತ್ಕೊಂಡು ನೀವು ಕಮೆಂಟ್ ಹಾಕ್ತೀರಿ ಅಂದ ಬಳಿಕ ನಾನು ಅಂದರೆ ಕೆಟ್ಟ ಕಮೆಂಟ್ ಹಾಕಿದವ್ರಿಗೆ ನಾನು ಹೇಳ್ತಿರೋದು, ನೀವು ಕೆಟ್ಟ ಕಮೆಂಟ್ ಅಂತಲ್ಲ, ನಿಮಗೆ ಆತನ ಮೇಲೆ ಅಭಿಮಾನ ಐತೆ, ನನಗೆ ಅರ್ಥ ಆಗ್ತದೆ ಅದು. ಸೊ ಅದ್ರ ಬಗ್ಗೆ ನಾನು ಕ್ಷಮೆ ಯಾಚಿಸ್ತೇನೆ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ನಾನು ಹೇಳಿರುವಂಥ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ರಿ. ಇದು ಆತನ ವ್ಯಕ್ತಿತ್ವಕ್ಕೆ, ಆತನ ಜೀವನಕ್ಕೆ ಪರಿಣಾಮ ಬೀರ್ತದಂತ ನಾನು ಹೇಳಿದ್ನೇ ಹೊರತಾಗಿ ನಾನು ಆತನನ್ನು ಬ್ಯಾಡ್ ಕಮೆಂಟ್ಸ್ ಬರಬೇಕು, ಆತನನ್ನು ಕೆಳಗಿಳಿಸಬೇಕು ಅಥವಾ ಕೀಳು ಮಟ್ಟದಲ್ಲಿ ಕಾಣ್ರಿ ಅನ್ನೋ ಅಂತ ಕಾರಣಕ್ಕೋಸ್ಕರ ಹೇಳಿಲ್ಲ. ನಾನು ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋರಿ. ನನಗೂ ಕೂಡ ಗ್ರಾಂಥಿಕ ಭಾಷೆ ಬರ್ತದ, ನಿನ್ನಕ್ಕಿನ ಅಪ್ಪಟಂಗ ಬೈಬೋದು, ನಾನು ಬೈಬೋದು. ಬಟ್ ನಿಮಗೆ ಆ ರೀತಿ ಅಲ್ಲ, ನೀವು ನೋಡುವಂಥ ಪ್ರೇಕ್ಷಕರೇ ನಮಗೆ ಅಭಿಮಾನಿಗಳಿದ್ದಂಗೆ, ದೇವರುಗಳಿದ್ದಂಗೆ. ಸೊ ಹಂಗಾಗಿ ನಿಮ್ಮನ್ನು ಬೈಯುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಾದ್ರು ನೋವಾಗಿದ್ದರೆ ತುಂಬ ಹೃದಯದ ಕ್ಷಮೆ ಯಾಚಿಸ್ತೇನೆ. ಬಟ್ ಗಿಲ್ಲಿಯನ್ನು ಎತ್ತಿಡುವಂಥ ಪ್ರಯತ್ನ ಎಷ್ಟಿದೆಯೋ, ಆತನ ತಪ್ಪುಗಳನ್ನು ತಿದ್ದುವಂಥ ಪ್ರಯತ್ನ ಕೂಡ ನಮ್ಮದು ಅಷ್ಟೇ ಇದೆ. ಯಾಕಪ್ಪ ಅಂದರೆ ಈಗ ನನ್ನ ತಮ್ಮ ಏನೋ ತಪ್ಪು ಮಾಡಿದ್ರು ಕೂಡ ಸರಿ ಅನ್ನೋದು ನನ್ನ ತಪ್ಪಾಗಿಬಿಡುತ್ತೆ. ಸಾಮಾಜಿಕದ ತಪ್ಪಾಗಿರ್ತದೆ. ತಪ್ಪೇ, ಸರಿನೇ, ಇಷ್ಟೇ ನಾನು ಮಾತಾಡೋದು. ಅದು ಯಾರೇ ಬಂದರೂ ಕೂಡ ಅಷ್ಟೇ, ಯಾರದೇ ವಿಚಾರ ಆಗಿದ್ರು ಕೂಡ ಅಷ್ಟೇ. ನನಗೇನು ತಿಳಿಯುತ್ತೆ ಅಂತ ಮಾತಾಡ್ತೀನಿ. ನೀವೇನೋ ಬುದ್ಧಿವಾದ ಹೇಳ್ತೀರ ಅನ್ನೋ ಕಾರಣಕ್ಕೋಸ್ಕರ ತಿಳ್ಕೊಬೋದು ನಾನು ಅಷ್ಟೇ. ಬಟ್ ನನಗೆ ಸರಿ ಏನು ಅನಿಸುತ್ತೋ, ನನ್ನ ಮನಸ್ಸಿನ ಭಾವನೆಗೆ ಏನು ಅನಿಸುತ್ತೋ ಅದನ್ನು ಒಂದು ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇವತ್ತಿನ ವಿಷಯಕ್ಕೆ ಬಂದರೆ, ಇವತ್ತಂತೂ ಗಿಲ್ಲಿ ಮತ್ತಷ್ಟು ಇಷ್ಟ ಆಗಿಬಿಟ್ಟೆ. ಯಾಕಪ್ಪ ವಿಶೇಷ ಚೇತನರಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಇಷ್ಟ ಆದ ಗಿಲ್ಲಿ. ಆತನ ವ್ಯಕ್ತಿತ್ವಕ್ಕಂತೂ ನಾನು ಮತ್ತೊಮ್ಮೆ ಅಭಾರಿಯಾಗಿರ್ತೇನೆ. ಆತ ನಿಜವಾಗ್ಲೂ ಗೆಲ್ಲಬೇಕು, ಆತನಲ್ಲಿ ಒಳ್ಳೆ ಮನಸ್ಸೈತೆ. ಅಂತ ಕಾರ್ಯಕ್ರಮಗಳಿಗೆ ಯಾವುದೇ ಸ್ಟಾರ್ಗಳು ಹೋಗಂಗಿಲ್ಲ, ಜನನೂ ಕಡಿಮೆ ಇರ್ತಾರೆ. ಏನು ಹೇಳಮ್ಮ ಅವರಿಗೆ? ಆಮೇಲೆ ಯಾವುದೋ ಒಂದು ಹುಡುಗ ವೀಡಿಯೋ ಮಾಡ್ಕೊತ ಬರ್ತಾನೆ, ಅದು ಬುದ್ಧಿಮಾಂದ್ಯ ಹುಡುಗ ಅಲ್ಲ, ಬಟ್ ಯಾವುದೋ ಒಂದು ಹುಡುಗ ಬರ್ತಾನೆ, ಅವ್ನು ವೀಡಿಯೋ ಮಾಡೋದೊಳಗೆ ಅಲ್ಲಿಗೆ ಬಂದು ಒಂದು ಥ್ಯಾಂಕ್ಸ್ ಕೊಡ್ತಾನೆ. ಅಬ್ಬಾ ಎಂಥ ಹೃದಯ! ಅಲ್ಲಿ ದೊಡ್ಡವರೆಲ್ಲ ಸನ್ಮಾನ ಮಾಡ್ತಾರೆ ಆ ಸಂದರ್ಭದೊಳಗೆ. ಮತ್ತು ಅಲ್ಲಿರೋರು ಕೂಡ ಕೆಲವೊಬ್ಬರಿಗೆ ಕಾಮಿಡಿ ಮಾಡ್ತಾನೆ. ಆತ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಜನರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೀತಿ ಅಭಿಮಾನ ಕೊಟ್ಟಾಗ ಆ ರೀತಿಯಾಗಿ ಹೊರಗಡೆ ಬರ್ತದೆ. ಏನು ಮಾಡೋಕ್ಕೆ ಬರಲ್ಲ. ಆತ ಬೆಳೀತಿರುವಂಥ ರೀತಿ ಐತಿಲ್ಲ, ಅದ್ಭುತ. ನಿಜವಾಗ್ಲೂ ಹೇಳ್ತಾನೆ, ಆತ ಸಾಮಾನ್ಯ ವ್ಯಕ್ತಿ ಆಗಂಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಸ್ಟಾರ್ ಆಗೇ ಆಗ್ತಾನೆ. ಆತ ಹೃದಯವಂತಿಕೆ ಮನುಷ್ಯ ಆಗ್ತಾನೆ. ಆತ ಸ್ಟಾರ್ ಆಗ್ತಾನೋ ದುಡ್ಡು ಮಾಡ್ತಾನೋ ಅದು ಬೇರೆ ಪ್ರಶ್ನೆ. ಬಟ್ ಹೃದಯವಂತಿಕೆ ಮನುಷ್ಯ ಅನ್ನುವಂಥದ್ದನ್ನು ಇಡೀ ಕರ್ನಾಟಕ ಕೂಡ ಕೊಂಡಾಡುವಂಥ ಸಂದರ್ಭ ಬಂದೇ ಬರ್ತದೆ. ಗಿಲ್ಲಿಗೆ ಆ ಸಮಯ ಬಂದೇ ಬರ್ತದೆ. ಈಗ ಆಲ್ರೆಡಿ ಬಂದುಬಿಡೋದು. ಈಗ ಆಲ್ರೆಡಿ ಎಲ್ಲರೂ ಜನಪೂರ್ವಕವಾಗಿ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ಯಾರ. ಆದರೂ ಕೂಡ ಆತನಿಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಬರ್ತದೆ. ಈ ವಿಶೇಷ ಚೇತನರ ಕಾರ್ಯಕ್ರಮಕ್ಕೆ ಬಂದು ಮತ್ತಷ್ಟು ಹೆಸರು ಆಗ್ತಾನೆ. ಅದು ಕೇವಲ ಮಾನವೀಯತೆ ಇರುವಂಥ ಮಕ್ಕಳಿಗೆ ಮಾತ್ರ, ಮಾನವೀಯತೆ ಇರುವಂಥ ಮನುಷ್ಯರಿಗೆ ಮಾತ್ರ ಅರ್ಥ ಆಗ್ತದೆ ಆತನ ವ್ಯಕ್ತಿತ್ವ. ಎಲ್ಲರಿಗೂ ಅರ್ಥ ಆಗಿಲ್ಲ. ಅವು ಬ್ಯಾಡ್ ಕಮೆಂಟ್ಸ್ ಹಾಕೋರು ಆತನಿಗೆ, ನನಗೆ ಎಷ್ಟರ ಹಾಕಿ ನನಗೆ ನಡೀತದೆ. ನಾನೇನು ತಪ್ಪು ತಿಳ್ಕೊಳಕ್ಕೆ ಹೋಗಂಗಿಲ್ಲ. ಯಾಕಪ್ಪ ಅಂದರೆ ಅದು ನಿಮ್ಮ ಭಾವನೆ, ಅದು ನನ್ನ ಭಾವನೆ. ಸೊ ನಿನ್ನ ಭಾವನೆ ತಪ್ಪನ್ನೋದು ನಾನು ತಪ್ಪಂತ ಹೇಳಕ್ಕೆ ಬರಲ್ಲ. ನೋಡ್ರಿ ಅಂದ ಬಳಿಕ ನಿಮ್ಮ ಕೈಲಿ ಬಯಸ್ಕೊಂಬೋದು, ನನ್ನ ಕರ್ತವ್ಯ. ನನ್ನ ಏನು ಮಾಡೋಕ್ಕೆ ಬರಂಗಿಲ್ಲ. ಸೊ ಹಂಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಭಿಪ್ರಾಯ ನಿಮಗೆ, ನನ್ನ ಅಭಿಪ್ರಾಯ ನನಗೆ. ತಿದ್ದುಕೊಳ್ತೀನಿ, ತಿಳ್ಕೊತೀನಿ ಅಷ್ಟೇ. ಬಟ್ ಅದನ್ನು ನನಗೆ ಸರಿ ಅನಿಸಿದ್ದೇನೆ ನಾನು ಒಂದು ಸ್ವಲ್ಪ ಮಾಡ್ತಾ ಇರ್ತೇನೆ. ತಪ್ಪಿದ್ದಲ್ಲಿ ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತಾ, ಗಿಲ್ಲಿ ಮಾತ್ರ ಇವತ್ತು ಮತ್ತಷ್ಟು ಇಷ್ಟ ಆಗ್ಯಾನ. ಆತನಿಗೆ ನಾನು ಯಾವಾಗಲೂ ಚಿರ ಅಭಿಮಾನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.